ಅಕ್ಟೋಬರ್ ಮುಗೀತು, ಈಗ ನವೆಂಬರ್ ಶುರುವಾಯಿತು. ಹಾಗಾದ್ರೆ ಕ್ರಾಂತಿ ಶುರುನಾ? ನವೆಂಬರ್ ಕ್ರಾಂತಿ ಪಕ್ಕಾನಾ ಅಥವಾ ಬರೀ ಭ್ರಾಂತಿನಾ? ಅಕ್ಟೋಬರ್ ಮುಗೀತು, ಶುರುವಾಯಿತು ನವೆಂಬರ್. ನವೆಂಬರ್ ಕ್ರಾಂತಿ ಪಕ್ಕಾನಾ ಅಥವಾ ಬರೀ ಭ್ರಾಂತಿನಾ? ನವೆಂಬರ್ 21ರಂದೇ ಸಿಎಂ ಪಟ್ಟಕ್ಕೇರ್ತಾರಾ ಡಿಕೆ? ಸಿಎಂ ಸ್ಥಾನ ಸಿಗದಿದ್ದರೆ ಡಿಕೆ ಮುಂದಿನ ಆಯ್ಕೆ ಏನು? ಕಾಂಗ್ರೆಸ್ ಬಿಟ್ಟು ಹೊರಬರ್ತಾರಾ ಡಿಕೆ ಶಿವಕುಮಾರ್? ದೋಸ್ತಿಗಳೊಂದಿಗೆ ಸೇರಿ ಸಿಎಂ ಆಗ್ತಾರಾ ಡಿಕೆ ಶಿವಕುಮಾರ್? 30ಕ್ಕೂ ಹೆಚ್ಚು ಶಾಸಕರೊಂದಿಗೆ ಬಿಜೆಪಿ ಸೇರ್ಪಡೆ ಆಗ್ತಾರಾ? ಮೌನವಾಗಿದ್ದುಕೊಂಡೇ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ ಮೆಗಾ ಮಾಸ್ಟರ್ ಪ್ಲಾನ್. ಈಗಾಗಲೇ ದೆಹಲಿಗೆ ಭೇಟಿ ನೀಡಿ ಸೋನಿಯಾ ಆಪ್ತೆ ಭೇಟಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ನವೆಂಬರ್ ತಿಂಗಳಾಂತ್ಯದಲ್ಲಿ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಅಂದುಕೊಂಡಂತೆ ಕಾಂಗ್ರೆಸ್ನಲ್ಲಿ ಆಗದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಂತೂ ಪಕ್ಕ. ಕಾಂಗ್ರೆಸ್ಸಿನಲ್ಲಿರುವಂತಹ ತನ್ನ ಬೆಂಬಲಿಗರೊಂದಿಗೆ ಬಂಡಾಯ ಏಳಬಹುದು ಎನ್ನುವ ಅನುಮಾನ, ಪಕ್ಷವನ್ನೇ ತೊರೆಯುವಂತಹ ದೃಢ ನಿರ್ಧಾರ ಮಾಡಿಯಾರು ಡಿಕೆ ಅನ್ನುವಂತಹ ಅನುಮಾನ, ಹಲವು ಕಾರಣಗಳೇನು ಬಿಜೆಪಿಯಲ್ಲಿ ಚರ್ಚೆ ಆಗದಲೇನು ಉಳಿದಿಲ್ಲ. ಎಲ್ಲಾ ತರಹದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಪ್ಲಾನ್ ಮೇಲೊಂದು ಪ್ಲಾನ್ ಮಾಡುವ ಮಾಸ್ಟರ್ ಮೈಂಡ್ ಇರುವಂತಹ ರಾಜಕಾರಣಿ ಡಿಕೆ ಶಿವಕುಮಾರ್. ಮಾಡದೆ ಇರ್ತಾರಾ ಅನ್ನೋ ಪ್ರಶ್ನೆ. ನವೆಂಬರ್ 21ರಂದೇ ಸಿಎಂ ಪಟ್ಟಕ್ಕೇರ್ತಾರಾ ಡಿಕೆ? ಸಿಎಂ ಸ್ಥಾನ ಸಿಗದಿದ್ದರೆ ಡಿಕೆ ಮುಂದಿನ ಆಯ್ಕೆ ಏನು? ಕಾಂಗ್ರೆಸ್ ಬಿಟ್ಟು ಹೊರಬರ್ತಾರಾ ಡಿಕೆ ಶಿವಕುಮಾರ್? ದೋಸ್ತಿಗಳೊಂದಿಗೆ ಸೇರಿ ಸಿಎಂ ಆಗ್ತಾರಾ ಡಿಕೆ ಶಿವಕುಮಾರ್? 30ಕ್ಕೂ ಹೆಚ್ಚು ಶಾಸಕರೊಂದಿಗೆ ಬಿಜೆಪಿ ಸೇರ್ಪಡೆ ಆಗ್ತಾರಾ? ಮೌನವಾಗಿದ್ದುಕೊಂಡೇ ಡಿಕೆಶಿ ಮಾಡ್ತಿದ್ದಾರೆ ಮಾಸ್ಟರ್ ಪ್ಲಾನ್. ಈಗಾಗಲೇ ದೆಹಲಿಗೆ ಭೇಟಿ ನೀಡಿ ಸೋನಿಯಾ ಆಪ್ತರನ್ನು ಕೂಡ ಭೇಟಿಯಾಗಿದ್ದಾರೆ. ಪಟ್ಟಕ್ಕಾಗಿ ಡಿಕೆಶಿ ಒಳಗೊಳಗೆ ಕೋತ. ಹಾಗಾದರೆ ಡಿಕೆ ಶಿವಕುಮಾರ್ ರೂಪಿಸ್ತಾ ಇರುವಂತಹ ಸೂತ್ರಗಳೇನು? ಎಲ್ಲವೂ ಕೂಡ ಪ್ರಶ್ನಾರ್ಥಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.